ಹಾಯ್ ಹಲೋ ನಮಸ್ತೆ. ಜೀನಿ ಪ್ರೆಸೆಂಟ್ ಜೈ ಗಣೇಶ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ: ಗಣೇಶ ಚತುರ್ಥಿ, ಗಲ್ಲಿ ಗಲ್ಲಿಗೂ ಹೋಗಿ ಗಣೇಶ ಯಾರು ಕೂರಿಸಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಶುರುವಾಯ್ತು ಈ ಒಂದು ಗಣೇಶ ಹಬ್ಬ ಅನ್ನುವಂಥದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ಕೇಳ್ಕೊಳ್ಳೋದು, ತಿಳ್ಕೊಳ್ಳೋದು. ಹಾಗೆ ಇಷ್ಟು ದಿನ ಗಣೇಶ ಇರ್ತಾನೆ ಅಂತ ಹೇಳಿ. ಇವತ್ತು ನಾನು ರಾಜಾಜಿನಗರದಲ್ಲಿ ಇದ್ದೀನಿ. ಸೊ ಈ ಒಂದು ಗಣೇಶ ತುಂಬಾನೇ ಫೇಮಸ್, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಅವ್ರ ಹತ್ರ ಮಾತಾಡೋಣ, ಯಾವ ಮಂಡಳಿ ಅಂತ ಕೇಳೋಣ, ಹಾಗೆ ಗಣೇಶ ಹಬ್ಬ, ಗಣೇಶನ ಎಷ್ಟು ದಿನ ಇಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಸರ್, ಗಣೇಶ ಇಡೋಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಈ ವರ್ಷಕ್ಕೆ 39ನೇ ವರ್ಷ. ಇದು 39ನೇ ವರ್ಷ. 39 ವರ್ಷದಿಂದಲೂ ಅದ್ದೂರಿಯಾಗಿ ಇದೇ ರೀತಿ ವಿಶಿಷ್ಟ ರೂಪದಲ್ಲಿ ಗಣಪತಿಯನ್ನ ಹಬ್ಬನ ಆಚರಣೆ ಮಾಡ್ಕೊಂಡ್ ಬರ್ತಿದೆ. ಇನ್ನೊಂದು ವಿಶೇಷ, ಇಡೀ ಕರ್ನಾಟಕದಲ್ಲಿ ಐ ಥಿಂಕ್ ಯಾರು ಮಾಡಲ್ಲ ಅಂತ ಅನ್ಕೊಂಡಿದೀವಿ. ನೋಡಿ, ಈ ಬಾರಿ ನಮ್ಮಲ್ಲಿ ಅಷ್ಟಗಣಪತಿ ಕಾನ್ಸೆಪ್ಟ್ ಇಟ್ಕೊಂಡು ಇದು ಕೈಲಾಸನಾಥರ ದೇವಸ್ಥಾನ ಮಾದರಿಯನ್ನ ಇಲ್ಲಿ ಪ್ರತಿಬಿಂಬವನ್ನು ಮಾಡಿ ಗಣಪತಿ ಕೂರಿಸ್ತೀವಿ. ಪ್ರತಿ ವರ್ಷ ನಮ್ಮ ಬೆಂಗಳೂರು ಜನ ಯಾವ ದೇವಸ್ಥಾನ ನೋಡಿರಲ್ಲ, ಬೇರೆ ಬೇರೆ ರಾಜ್ಯದ ಒಂದು ಪರಂಪರೆ, ಆ ಒಂದು ದೇವಸ್ಥಾನ ಮರುಸೃಷ್ಟಿಯನ್ನ ಮಾಡಿ ಅಲ್ಲಿ ಗಣಪತಿ ಕೂರಿಸಿ ಒಂದು ವಿಶಿಷ್ಟವಾಗಿ ಆಚರಣೆ ಮಾಡಾಗ್ತಾ ಇದೆ 39 ವರ್ಷದಿಂದಲೂ ಕೂಡ. ಹೇಳ್ತಾ ಇದ್ರು ನನ್ಗೆ, ಇಲ್ಲಿ ಡೈಮಂಡ್ ಗಣೇಶ ತುಂಬಾ ಫೇಮಸ್ ಅಂತ ಹೇಳಿ, ತುಂಬಾ ವರ್ಷದಿಂದ ಡೈಮಂಡ್ ಗಣೇಶನ ಇಡ್ತಾ ಇದ್ದೀರಾ ಅಂತ ಹೇಳಿ. ಈ ಸರಿ 6 ಅಡಿ ಅಮೆರಿಕನ್ ಡೈಮಂಡ್ ತುಂಬಾ ಅಲಂಕಾರ ಮಾಡಿರುವಂತ ಗಣೇಶನ್ ಇಟ್ಟಿದ್ದಾರೆ. ಪ್ರತಿ ವರ್ಷ ಇದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೆ. ಹೌದು ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಗಣೇಶ ಹಬ್ಬ ಅಂತಂದ್ರೆ ಎಲ್ಲರೂ ಖುಷಿಯಿಂದ ಕುಂಡಾಡ್ತಾರೆ. ಸೊ ಒಂದಿನ ಗಣೇಶ ಇಡ್ತಾರೆ, 3 ದಿನ ಇಡ್ತಾರೆ. ಇದು ಎಷ್ಟು ದಿನದ ಗಣೇಶ? 9 ದಿವಸ ಸತತವಾಗಿ. ಸರಿ, ಗಣಪತಿ ಇಟ್ಟು ಅಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಷ್ಟೇ ಅಲ್ಲ, ಸಾಂಪ್ರದಾಯಿಕವಾಗಿ ಗಣಪತಿ ಪೂಜೆ ಪುನಸ್ಕಾರಗಳು ಏನ್ ನಡಿಬೇಕು, ಕಂಪ್ಲೀಟ್ಲಿ ಪೂಜೆ ಪುನಸ್ಕಾರಗಳ ಜೊತೆ ಅದ್ಭುತವಾದಂತಹ ಮನೋರಂಜನಾ ಕಾರ್ಯಕ್ರಮಗಳು ಪ್ರತಿ ದಿವಸವೂ ಇರುತ್ತೆ. ಯಾವ ಗೆಳೆಯರ ಬಳಗದ ಗಣಪತಿ? ಇದು ಸ್ವಸ್ತಿಕ್ ಯುವಕರ ಸಂಘದ ಗಣಪತಿ. ಅದರ ಮುಖ್ಯಸ್ಥರು ಇಲ್ಲಿದ್ದಾರೆ, ಶ್ರೀಧರ್ ಸರ್. ಬನ್ನಿ ಸರ್. ಇವರದ ಒಂದು ದೊಡ್ಡ ಪಡೆ ಇದೆ, ಸೈನ್ಯ ಇದೆ. ಇವರ ನಾಯಕತ್ವದಲ್ಲಿ ಆ ಸೈನ್ಯ ಕೆಲಸ ಮಾಡ್ಕೊಂಡು ಹೋಗ್ತಿದೆ. ಸರ್, ಇನ್ನೊಂದು ವಿಚಾರ, ಇವಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಬೇಕು ಅನ್ನುವಂತ ಕಾರಣದಿಂದಾಗಿ ಈ ಒಂದು ಗಣೇಶನ ಇಡುವಂತಹ ಸಂಪ್ರದಾಯ ಬಂತು. ಸೊ ಈ ಸಮಾಜದಲ್ಲಿ ಯಾವ್ದಕ್ಕಾದ್ರೂ ಒಂದಕ್ಕೆ ಹೋರಾಡ್ಬೇಕು ಅನ್ನೋದಾದ್ರೆ ಯಾವ ವಿಚಾರಕ್ಕೆ ಹೋರಾಡ್ಬೇಕು? ಒಂದು ವಿಷಯ ಹೇಳ ಮೇಡಮ್, ಬಾಲ್ ಗಂಗಾಧರನಾಥ್ ತಿಲಕ್ ಅವರ ಕಾನ್ಸೆಪ್ಟ್ ಏನಿತ್ತು ಹೇಳಿ, ಎಲ್ಲರೂ ಒಗ್ಗೂಡ್ಬೇಕು, ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ. ಅದಕ್ಕೆ ನಿಜವಾಗ್ಲೂ ಮೂಲವಾಗಿ ಅರ್ಥ ಬರುವಂತ ಗಣೇಶೋತ್ಸವವನ್ನು ಯಾರಾದ್ರೂ ಆಚರಣೆ ಮಾಡ್ತಾ ಇದ್ರೆ ಸ್ವಸ್ತಿಕ್ ಯುವಕರ ಸಂಘ ಅಂತ ಹೇಳಿಕ್ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಗಣಪತಿ ಹಬ್ಬಲ್ಲ, ಆ ಮೂಲಕ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ಒಂದು ಗುಂಪಿದೆ, ಯಾರದೇ ಕಷ್ಟಕ್ಕೂ ಅಂದ್ರೆ ಸ್ಪಂದಿಸುವಂತ ಒಂದು ಗುಂಪಿದೆ. ಈ ಸ್ವಸ್ತಿಕ್ ಯುವಕರ ಸಂಘ ಅಂತ ಹೇಳಿದ್ರೆ ಅಶಕ್ತರಿಗೆ ಶಕ್ತಿಯಾಗಿ ನಿಲ್ಲುವಂತಹ ಸಂಘ ಅಂದ್ರೆ ಅದು ಸ್ವಸ್ತಿಕ್ ಯುವಕರ ಸಂಘ ಅಂತ ಹೇಳ್ಬೋದು. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವಾಗ ಈ ತರ ಗಣೇಶ ಹಬ್ಬ ನಡೀತಾ ಇದೆ. ಇನ್ನೊಂದು 30 ವರ್ಷ 40 ವರ್ಷ ಆದ್ಮೇಲೆ ಗಣೇಶ ಹಬ್ಬ ಯಾವ ತರ ಇರಬಹುದು? ಅಥವಾ ಜನ ನೆನ್ಪಿಟ್ಕೊಂತಾರ, ಇಷ್ಟು ಜನ ಸೇರ್ತಾರ, ಯಾವ ತರ? ಖಂಡಿತವಲ್ಲ ಮೇಡಮ್, ಯಾರು ಮಾಡದೇ ಇದ್ರು ಗಣಪತಿಗೆ ಆ ಶಕ್ತಿ ಇದೆ. ಇನ್ನ 30 ಅಲ್ಲ, ಇನ್ನ 100 ವರ್ಷ ಹೋದ್ರು ಪದೇ ಪದೇ ಸೃಷ್ಟಿ ಆಗ್ತಾ ಇರುತ್ತೆ, ಜನಸಂಖ್ಯೆ ಬರ್ತಾ ಇರುತ್ತೆ. ಜನರೇಷನ್ ಗ್ಯಾಪ್ ಆಗ್ಬೋದು ಸರ್, ಜನ ಚೇಂಜ್ ಆಗ್ಬೋದು, ದೇವ್ರು ಚೇಂಜ್ ಆಗಲ್ಲ. ದೇವರು ಆ ಕೆಲಸ ಹೆಂಗ್ ಮಾಡಿಸ್ಕೋಬೇಕು ಅಂತ ಗೊತ್ತು, ಮಾಡಿಸ್ಕೋತಾರೆ. ನಾನು ಎಲ್ಲರ ಹತ್ರನು ಕೇಳ್ತಾ ಇದ್ದೆ, ಓಕೆನಾ, ಏನು ಅಂತಂದ್ರೆ ಈಗ ಗಣೇಶ ಹಬ್ಬ 9 ದಿನ ಎಲ್ಲ ಸಡಗರ ಸಂಭ್ರಮ. ಹೌದು, ಅಕಸ್ಮಾತ್ ಇವಾಗ ಗಣೇಶ ಪ್ರತ್ಯಕ್ಷ ಆದ್ರೆ ಏನ್ ಕೇಳ್ತೀರಾ ಅಂತ ನೀವು ಹೇಳ್ಬೋದಾ? ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಮೇಡಮ್, ಅಲ್ವಾ? ಪ್ರಾಕ್ಟಿಕಲ್ ಇದು ಆಗೋದಿಲ್ಲ ಅಂತಲ್ಲ ಹೇಳ್ತೀನಿ. ಸರ್ವೋ ಜನೋ ಸುಖಿನೋ ಭವಂತು, ಎಲ್ರಿಗೂ ಚೆನ್ನಾಗಿಟ್ಟರು ಭಗವಂತ ಅಂತ. ಕೆಟ್ಟದ್ದನ್ನ ನಾಶ ಮಾಡು, ಒಳ್ಳೇದನ್ನ ಉಳಿಸು, ಅದನ್ನ ಕೇಳ್ತೀನಿ. ಸೊ ಇನ್ನೊಂದು, ಈ ಒಂದು 9 ದಿನದ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಮನೋರಂಜನೆ ಕಾರ್ಯಕ್ರಮವನ್ನ ಚೆನ್ನಾಗಿ ನೋಡ್ಬೋದು? ನೋಡಿ ಮೇಡಮ್, ಫಸ್ಟ್ ಡೇ ಅಂದ್ರೆ 9ನೇ ತಾರೀಕು ಗುರುರಾಜ್ ಹೊಸಕೋಟೆ ಅವ್ರದ್ದು ಜಾನಪದ ಗೀತೆ ಕಾರ್ಯಕ್ರಮ ಇದೆ. 10ನೇ ತಾರೀಕು ಅಂದ್ರೆ ನಾನೇ ಹೇಳ್ಬೇಕು, ನಟರಾಜ್ ಎಂಟರ್ಟೈನರ್ಸ್ ನಂದೇ ತಂಡ, ಅದು ನಮ್ಮದು ಕಾರ್ಯಕ್ರಮ ಇದೆ. 11th ಬಂದು ಗಿಚ್ಚಿ ಗಿಲಿ ಗಿಲಿ ಟೀಮು, ಕಲರ್ಸ್ ಕನ್ನಡದಲ್ಲಿ ನೀವು ನೋಡಿರ್ತೀರಿ, ಗಿಚ್ಚಿ ಗಿಲಿ ಗಿಲಿ ಟೀಮು ಅವ್ರದ್ದು ಸಂಪೂರ್ಣವಾಗಿ ಕಾಮಿಡಿ ಇದೆ. 12th ಬ್ರೇಕ್ ಅಂದ್ರೆ ಅನ್ನದಾನ ಕಾರ್ಯಕ್ರಮ. ಸ್ವಲ್ಪ ಕನಿಷ್ಠ ಪಕ್ಷ ಅಂದ್ರೆ ಒಂದು 10 ರಿಂದ 20 ಸಾವಿರ ಜನ ಅವತ್ತು ಊಟ ಮಾಡ್ತಾರೆ ಇಲ್ಲಿ ಬಂದು, ಅನ್ನದಾನ ಕಾರ್ಯಕ್ರಮ. ಹಾಗಾಗಿ ಅವತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿಲ್ಲ. 12ನೇ ತಾರೀಕು ರಜೆ. 13ನೇ ತಾರೀಕು ಆಲ್ ಓಕೆ ಟೀಮ್ ಇದೆ, ಆಲ್ ಓಕೆ ಬರ್ತಾರೆ. 14ನೇ ತಾರೀಕು ಅಂಕಿತಾ ಭಟ್ಟಾಚಾರ್ಯ ಅಂತ ಕೋಲ್ಕತ್ತಾದವರು, ಒಂದು ಎಲ್ಲ ಕನ್ನಡ ಗೀತೆಗಳೇ ಆಗಿರುತ್ತೆ, ಸ್ವಲ್ಪ ಒಂದು ಹಿಂದಿ ಇದು ಒಂದು ಶೋ ಮಾಡೋಣ ಅಂತ ಹೇಳಿ 14ನೇ ತಾರೀಕು ಅವ್ರದ್ದಿದೆ. ಇನ್ನು ನೆಕ್ಸ್ಟ್ 15ನೇ ತಾರೀಕು
ಕಂಡು ಕೇಳರಿಯದ ಅದ್ಭುತವಾದ ಮೆರವಣಿಗೆ, ವಿವಿಧ ಜಾನಪದ ಕಲಾ ತಂಡಗಳು, ಆಮೇಲೆ ಅದನ್ನ ವರ್ಣಿಸಲಿಕ್ಕೆ ಅಸಾಧ್ಯ. ಬಂದ್ ನೋಡಿದ್ರೆ ಆ ಹಬ್ಬನ ಮೈ ತುಂಬ್ಕೋಬಹುದು. ನೀವು ಬನ್ನಿ, ನಿಮ್ ಕರ್ನಾಟಕ ಟಿವಿ ಕವರ್ ಮಾಡಿ, ಒಳ್ಳೊಳ್ಳೆ ಇದು ಸಿಕ್ಕತ್ತೆ ನಿಮ್ಗೆ. ಹೌದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ನೋಡಿ, ನೀವು ಮಕ್ಕಳಿಗೆ ಗೇಮ್ಸ್ ಇದೆ, ಬಂದವ್ರಿಗೆ ಆಹಾರ ಮೇಳ ಇದೆ, ಯಾವುದೇ ತರದ ಆಹಾರ ಬೇಕಾದ್ರೆ ತಗೊಂಡು ಅವ್ರು ಇದ್ ಮಾಡ್ಕೋಬಹುದು. ಆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಳು ಆಟ ಆಡಕ್ಕೆ ಒಂದು ಪ್ಲೇಯಿಂಗ್ ಕೋರ್ಟ್ ರೆಡಿ ಮಾಡಿದ್ದಾರೆ ಆ ಗ್ರೌಂಡ್ ಅಲ್ಲಿ. ಬೇಕಾದ್ರೆ ನೀವು ಒಂದು ಗ್ರೌಂಡ್ ವಿಸಿಟ್ ಮಾಡಬಹುದು. ಈ 9 ದಿವಸ ಈ ಭಾಗದಲ್ಲಿ ಒಂದು ಜಾತ್ರೆ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಕರ್ನಾಟಕ ಟಿವಿ ಒಳ್ಳೇದಾಗ್ಲಿ, ಹೆಚ್ಚು ವ್ಯೂವರ್ಸ್ ಬರ್ಲಿ, ಇನ್ನೂ ಪಾಪ್ಯುಲರ್ ಆಗ್ಲಿ. ಥ್ಯಾಂಕ್ ಯು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.